ಕಾರಾಗೃಹದಲ್ಲಿ ಕೊಲೆ ಆರೋಪಿ ದರ್ಶನ್ ಈಗ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ದಾಸನಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ಜೈಲಿನ ಮೆನು ಪ್ರಕಾರ ಇವತ್ತು ಚಿತ್ರಾನ್ನವನ್ನ ಸೇವಿಸಿದ್ದಾರೆ ದರ್ಶನ್ ಅನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ನಿನ್ನೆಯಷ್ಟೇ ಸರ್ಜಿಕಲ್ ಚೇರ್ ಅನ್ನ ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ. ಸರ್ಜಿಕಲ್ ಚೇರ್ಗೆ ಮನವಿ ಮಾಡಿದ್ರು, ಆದ್ರೆ ದಿನಕ್ಕೊಂದು ಸಮಸ್ಯೆಯನ್ನ ಈ ಕಿಲ್ಲಿಂಗ್ ಸ್ಟಾರ್ ಹೇಳ್ತಾ ಇದ್ದಾರೆ. ಹೊರಗಡೆ ಇರುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಆರೋಗ್ಯ ಸಮಸ್ಯೆಗಳು ಎದುರಾಗಿರ್ಲಿಕ್ಕಿಲ್ಲ, ಆದ್ರೆ ಒಳಗೆ ಹೋದ ನಂತರದಲ್ಲಿ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇದೆ. ಸರ್ಜಿಕಲ್ ಚೇರ್ಗೆ ರಿಕ್ವೆಸ್ಟ್ ಮಾಡಿದ್ರು, ಒಂದಷ್ಟು ಕಾರಣಗಳನ್ನ ಕೊಟ್ಟು, ಹಾಗಾಗಿ ನಿನ್ನೆ ತಾನೇ ಆ ಸರ್ಜಿಕಲ್ ಚೇರ್ ಅನ್ನ ಕೂಡ ಕೊಡ್ಲಾಗಿದೆ. ಆ ನಂತರದಲ್ಲಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನ ಈಗ ಹೇಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಜೊತೆಗೆ ಬಳ್ಳಾರಿ ಕಾರಾಗೃಹದಲ್ಲಿ ಹೊಂದ್ಕೊಳ್ಳೋದಕ್ಕಾಗಿರ್ಬೋದು, ಜೊತೆಗೆ ಆರೋಗ್ಯದಲ್ಲಾಗಿರ್ಬೋದು ಒಂದಷ್ಟು ಏರುಪೇರುಗಳು ಆಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಈಗಾಗಲೇ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಒಂದಲ್ಲ ಒಂದು ಸಮಸ್ಯೆ ದರ್ಶನ್ನ ಕಾಡ್ತಾ ಇದೆ. ಆರಂಭದಿಂದಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಯನ್ನು ಹೇಳ್ಕೊಂಡೇ ಬಂದಿದ್ದಾರೆ. ಅದರಲ್ಲೂ ಬಳ್ಳಾರಿಗೆ ಶಿಫ್ಟ್ ಆದ ನಂತರದಲ್ಲಂತೂ ಪ್ರತಿದಿನವೂ ಕೂಡ ಆರೋಗ್ಯ ಸಮಸ್ಯೆಯನ್ನು ಮುಂದಿಟ್ಕೊಂಡು ಈಗ ಒಂದಲ್ಲ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿಗೆ ಹೋಗಿ ಮುಟ್ಬೋದು, ಎಷ್ಟರ ಮಟ್ಟಿಗೆ ಇದೆಲ್ಲವೂ ಕೂಡ ಸಾಕಾರ ಆಗತ್ತೆ ಅನ್ನುವಂತ ಪ್ರಶ್ನೆ. ಸದ್ಯಕ್ಕೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವೀರೇಶ್. ಎಸ್ ಅಶ್ವಿನಿ, ಇಲ್ಲಿ ವಿಷಯ ಏನಾಗಿದೆ ಅಂದ್ರೆ ಮುಖ್ಯವಾಗಿ ಈ ಒಂದು ಪರಪ್ಪನ ಅಗ್ರಹಾರದಲ್ಲಿ ಕೇವಲ ಊಟದ ವಿಚಾರ ಇಟ್ಕೊಂಡು ಕೋರ್ಟ್ ಮೆಟ್ಟಿಲು ಏರಿದ್ದರು. ಈ ಒಂದು ಉತ್ತಮವಾದಂತಹ ಊಟದ ವ್ಯವಸ್ಥೆ ನಮಗೆ ಮಾಡಿಕೊಡಿ ಆರೋಗ್ಯಕ್ಕೆ, ಆಮೇಲೆ ಜಿಮ್ ಬಾಡಿ ಮೇಂಟೈನ್ ಮಾಡಬೇಕು, ಬೇರೆ ಬೇರೆ ಕಾರಣ ಎಲ್ಲ ಹೇಳಿದ್ರು. ಆದ್ರೆ ಯಾವಾಗ ಅಲ್ಲಿ ರಾಜ್ಯತ್ಯದ ಹಿನ್ನೆಲೆ ಈ ಒಂದು ಬಳ್ಳಾರಿ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಲಾಯಿತು, ಇಲ್ಲಿ ಅವರ ಯಾವುದು ನಾಟಕೀಯ ಬದುಕು ಇಲ್ಲಿ ಅವರಿಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಲ್ಲ. ಯಾವಾಗ ಈ ಒಂದು 9 ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಒಂದು ಸಸ್ಪೆಂಡ್ ಆದರೂ, ತದನಂತರ ಇಲ್ಲಿಯ ಬಳ್ಳಾರಿ ಜೈಲಧಿಕಾರಿಗಳು ಸಹ ಯಾರು ಸಹ ದರ್ಶನ್ ವಿಚಾರದಲ್ಲಿ ಮೈ ಮೇಲೆ ಎಳೆದುಕೊಳ್ಳಲು ರೆಡಿ ಇಲ್ಲ. ಈ ಕಾರಣದಿಂದಾಗಿ ಅವರನ್ನು ಸಾಮಾನ್ಯ ಒಬ್ಬ ಕೈದಿಯಂತೆಯೇ ಪ್ರತಿಯೊಬ್ಬರು ಇಲ್ಲಿ ಟ್ರೀಟ್ ಮಾಡುವುದರಿಂದ ಅವರಿಗೆ ವಿಶೇಷ ಸವಲತ್ತುಗಳು ಸಿಗದೇ ಇರುವ ಕಾರಣದಿಂದ ಅವರಿಗೆ ಇರತಕ್ಕಂತ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂತಹ ಪರಿಸ್ಥಿತಿಗೆ ದರ್ಶನ್ ಅವರು ಬಂದು ತಲುಪಿದ್ದಾರೆ. ಈಗಾಗಲೇ ಮಲಬದ್ಧತೆಯ ವಿಷಯಕ್ಕೆ ಸಂಬಂಧಪಟ್ಟಂತೆಗೆ ನಿನ್ನೆಯೇ ಸರ್ಜಿಕಲ್ ಚೇರ್ ಅನ್ನು ತೆಗೆದುಕೊಳ್ಳುವಂತಹ ವ್ಯವಸ್ಥೆ ಆಯಿತು. ಈಗ ಮತ್ತೆ ಬಲಗೈ ನೋವು ಮತ್ತು ಅದೇ ರೀತಿಯಾಗಿ ಈ ಒಂದು ಸ್ಪೈನಲ್ ಕಾರ್ಡ್ ಸಮಸ್ಯೆಯನ್ನು ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಆದರೆ ಏನೇ ತಂದರೂ ಸಹ ಇಲ್ಲಿನ ವೈದ್ಯರು ಪರೀಕ್ಷೆ ಮಾಡಿ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿದ ನಂತರನೇ ಅವ್ರಿಗೆ ಏನಾದ್ರೂ ವಿಶೇಷ ಒಂದು ಸವಲತ್ತುಗಳನ್ನು, ಅದು ಕೋರ್ಟ್ ಅನುಮತಿ ನೀಡಿದರೆ ಮಾತ್ರ ಮತ್ತು ಕಾರಾಗಾರ ನಿಯಮಗಳ ಪ್ರಕಾರ ಇದ್ರೆ ಮಾತ್ರನೇ ಅವರಿಗೆ ನೀಡುವುದಾಗಿಯೂ ಸ್ಪಷ್ಟಪಡಿಸಿರುವುದರಿಂದ. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.